ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಈ ಕತೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡ್ತಾ ಇಲ್ಲದೇ ಇರೋರಿಗೂ ಕೂಡ ಹೇಳಿ, ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನನ್ನ ಚಾನೆಲ್ಗೆ. ಇದು ನನ್ನ ಎರಡನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಯಾರಿದ್ದೀರಾ ಅಲ್ಲಿ? ತನ್ನ ಕಂಚಿನ ಕಂಠದಲ್ಲಿ ಗುಡುಗಿದ. ರೂಮಿನ ಬಾಗಿಲಿನ ಸಮೀಪವೇ ಇದ್ದ ವಿಧಾನ್. ಅಣ್ಣ ಅಣ್ಣ ಅದು ಎನ್ನುತ್ತಾ ಗೋಪಿ ಓಡಿ ಬಂದಿದ್ದ. ಬಾಗಿಲನ್ನು ತೆರೆಯ ಹೊರಟವನು ಇತ್ತ ತಿರುಗಿದ ವಿಧಾನ್. ಯಾಕೋ ಗೋಪಿ, ಯಾಕೆ ಹೆಂಗೆ ಓಡಿ ಬರ್ತಿದೀಯಾ? ಯಾವ ಊರು ಮುಳುಗಿ ಹೋಯಿತು ಈಗ? ಸಿಡುಕಿದ ಗೋಪಿಯ ಮೇಲೆ. ನಾನೇನಾರ ಬರದೇ ಇದ್ದರೆ ಈ ಮನೆಯೇ ಮುಳುಗೋಗೋದು, ಗೊಣಗಿದ ಗೋಪಿ. ಏನೋ ಅದು ಮಣಮಣ ಅಂತಿದೀಯಾ? ದೊಡ್ಡದಾಗಿ ಹೇಳು, ಅದೇನು ಮಂತ್ರನೋ? ನನಗೂ ಕೇಳಿ ಪುಣ್ಯ ಬರಲಿ. ಹೌದೌದು, ಪುಣ್ಯ ಬರ್ತದೆ, ಕಾಯ್ಕೊಂಡಿರಿ ಈ ಸಲ ಮನಸ್ಸಿನಲ್ಲಿಯೇ ಅಂದುಕೊಂಡ ಗೋಪಿ. ಅದೇನಾಯಿತು ಅಂತ ಹೇಳ್ತೀಯಾ? ಹೆಂಗೆ ಇವತ್ತೇನೆ? ಮತ್ತೆ ಸಿಡುಕಿದ ವಿಧಾನ್. ಈರಣ್ಣ, ಹೇಳ್ದೆ ಎದ್ಬಿಡ್ತೀನ? ಒಂದೇ ಉಸಿರಿಗೆ ಹೊಡ್ದಂಗೆ ಆಡ್ತದೆ ಇವಣ್ಣ. ಬನ್ನಿ ಬನ್ನಿ ನೀವಿಲ್ಲಿ. ಅವನ ಕೈ ಹಿಡಿದು ಅವನ ರೂಮಿನತ್ತ ಎಳೆದು ತಂದ ಗೋಪಿ. ಅಲ್ಲ, ಈ ರೂಮಿನಲ್ಲಿ ಒಂದು ಸಲ ರೂಮಿನತ್ತ ದೃಷ್ಟಿ ಹಾಯಿಸಿದ ವಿಧಾನ್. ನೀಳವಾದ ಪ್ರಮಾಣಬದ್ಧ ಅಂಗಸೌಷ್ಠವ, ನಯವಾದ ನೀಳ ಕಪ್ಪು ಕೂದಲು ಹಾಕಿದ್ದ ಲಂಗ ದಾವಣಿ, ಬೆಳ್ಳಗಿನ ಅರ್ಧಮುಖ ಮಾತ್ರ ಕಾಣಿಸಿತ್ತು ಅವನಿಗೆ. ಅದನ್ನೇ ಹೇಳ್ತೀನಿ ಇರಣ್ಣೋ, ಮೊದಲು ಬಾ ನೀನು. ಅಣ್ಣ, ಅದೇ ಅಜ್ಜಮ್ಮನನ್ನು ನೋಡ್ಕೊಳ್ಳೋಕ್ಕೆ ಬರ್ತೀನಿ ಅಂದಿದ್ರಲ್ಲ, ಬಂದವರೇ ಅವರು, ಅದೇ ರೂಮ್ನಾಗವ್ರೆ. ನೀನ್ಯಾಕೆ ಅಲ್ಲಿಗೋಗಿದ್ದು? ಈಗ ನೆನಪಾಯಿತು ಅವನಿಗೆ. ಹೌದಲ್ಲ, ಹಾಗಾದರೆ ನಾನು ನೋಡಿದ್ದು ಅದೇ ಹುಡುಗಿ ಇರಬೇಕು. ಮತ್ತೊಮ್ಮೆ ನೋಡಿದ ದೃಶ್ಯ ನೆನಪಾಯಿತು ಅವನಿಗೆ. ಅಣ್ಣೋ, ಏನು ಯೋಚಿಸ್ತಿದ್ದಿ? ಹೇಳಿದ್ದು ಕೇಳಿಸ್ತಾ? ನೀನು ಆ ಕಡೆಗೆ ಹೋಗಲೇಬೇಡ. ಆಮ್ಯಾಕೆ ನೀನು ಹೇಳ್ದಂಗೆ ಊರು ಮುಳುಗೋಗ್ಬಿಟ್ಟಾತು, ಸಣ್ಣದಾಗಿ ಗೊಣಗಿಕೊಂಡ ಗೋಪಿ. ಅವನ ತಲೆ ಮೇಲೆ ಮೊಟಕಿದ ವಿಧಾನ್. ಯಾಕೆ ಮಗನೇ, ಹೆಂಗೈತೆ ಮೈಗೆ? ಏನು ಹೇಳಿದೆ ನೀನು ಈಗ? ಸರಿಯಾಗಿ ನನಗೂ ಕೇಳೋ ಥರ ಹೇಳು ಅಂತ ಹೇಳಿದೆ ತಾನೇ ನಿಂಗೆ ಮಂತ್ರನ? ನಾನೆಲ್ಲ ಹೇಳ್ದೆ ಮಂತ್ರವ? ನನಗೆಲ್ಲಿ ಬಂದದ್ದು ಮಂತ್ರ? ನಾನೇನು ಭಟ್ರೆ ಮಂತ್ರ ಹೇಳೋಕ್ಕೆ? ನೀನೊಳ್ಳೆ ಎಂದು ತಿಪ್ಪೆ ಸಾರಿಸಿದ ಗೋಪಿ. ಹಂಗೆ ಬಾ ಮಗನೇ ದಾರಿಗೆ. ಏನೇನೋ ನನಗೆ ಗೊತ್ತಾಗ್ದಂಗೆ ಹೇಳ್ತಾನೆ. ಬಾ ಈಗ ಹೊಟ್ಟೆ ತಾಳ ಆಗ್ತಾಯಿದೆ. ಅದೇನು ಮಾಡಿದೆಯೋ ಹಾಕು ಎಂದ ವಿಧಾನ್. ಇಬ್ಬರು ಕೆಳಗಿಳಿದು ಡೈನಿಂಗ್ ಟೇಬಲ್ನತ್ತ ಹತ್ತಿರ ಬಂದಿದ್ದರು. ಅಣ್ಣ, ಬಂದವರಲ್ಲ ಆ ಒಕ್ಕ, ಅದೇನೋ ಭಾಷೆ ಮಾತಾಡ್ತಾರೆ, ಅರ್ಥನೇ ಆಗಕ್ಕಿಲ್ಲ ಕಣಣ್ಣ. ಆ ಒಕ್ಕ ಮಾತಾಡೋದು ಕಡಿಮೆ ಅನ್ನಿಸ್ತದೆ. ಅವ್ರ ಜೊತೆನಾಗೆ ಒಬ್ಬರು ಬಂದವರೇ, ಶಾಮರಾಯರು ಅಂತವ. ಅವರು ಮಾತಾಡೋದು ಅದೇ ಭಾಷೆ, ಆದರೂ ಅಕ್ಕ ಶಾನೆ ಒಳ್ಳೆಯವರು ಅನ್ನಿಸ್ತದೆ. ಗೋಪಿ ವಿಧಾನ್ಗೆ ಬಡಿಸುತ್ತಾ ಬಂದವರ ಕುರಿತು ತನಗೆ ಅನ್ನಿಸಿದ್ದನ್ನು ಹೇಳುತ್ತಿದ್ದ. ತಲೆ ಬಗ್ಗಿಸಿ ಊಟ ಮಾಡುತ್ತಾ ಅವನು ಹೇಳುತ್ತಿದ್ದ ಮಾತನ್ನು ಕೇಳುತ್ತಿದ್ದ ವಿಧಾನ್. ಯಾಕೆ ಗೋಪಿ, ಕನ್ನಡ ಬರಲ್ವಾ ಅವರಿಗೆ? ಯಾವ ಭಾಷೆ ಮಾತಾಡ್ತಾರೆ ಮತ್ತೆ ಎಂದ. ಕನ್ನಡನೇ ಕನ್ನಡ, ಆದರೆ ಅದೇನೋ ಒಂಥರ ಕನ್ನಡ. ಅದ್ಯಾವುದೋ ಊರು ಅಂದ್ರಪ್ಪ, ಬೆಳಗಾಂ. ಹಾಂ ಹೌದು, ಬೆಳಗಾಂ ಅಂತೆ ಕನ್ನಡ ಅವ್ರ ಊರು ಅಂದ ಗೋಪಿ. ನಿಮ್ಮ ಅಣ್ಣಂಗೆ ಅಜ್ಜಮ್ಮನ ನೋಡ್ಕೊಳ್ಳೋಕ್ಕೆ ಈ ಊರಲ್ಲಿ ಯಾರೂ ಜನ ಸಿಗಲಿಲ್ವಂತ, ಅಷ್ಟು ದೂರದಿಂದ ಕರೆಸಿದಾರಲ್ಲ, ಅದು ಹುಡುಗಿನ ತುಟಿ ಕೊಂಕಿಸಿ ಟೀಕಿಸಿದ ತನ್ನ ಅಪ್ಪನನ್ನು. ಇಷ್ಟು ಹೇಳಿ ತನ್ನ ಪಾಡಿಗೆ ತಾನು ತಲೆ ತಗ್ಗಿಸಿ ಊಟ ಮಾಡಿದ ವಿಧಾನ್. ಗೋಪಿ, ಅವನ ಅತ್ತೆ ಲಲಿತಾ ಅವರ ಕಿರುಚಾಟ ಅದು. ಕಿವಿ ತಮಟೆ ಒಡೆದೋಗೋ ಥರ ಕಿರುಚ್ತಾ ಇದ್ದಾರಲ್ಲ, ಇವ್ರಿಗೇನು ಬಂದಿರೋದು ದೊಡ್ಡ ರೋಗ ಅಂತೀನಿ. ಹೋಗಪ್ಪ ಹೋಗು, ಏನೋ ಮಹಾನ್ ಗನಂದಾರಿ ಕೆಲಸ ಮಾಡಿ ಬಂದಿದ್ದಾರೆ, ಅವರ ಸೇವೆಗೆ ಜನ ಬೇರೆ. ಎದ್ದು ಕೈ ತೊಳೆದವನೇ ಮುಂದಿನ ಹಾಲ್ ಕಡೆ ಹೊರಟ ವಿಧಾನ್. ಗೋಪಿ ಕೂಡ ಅವನ ಹಿಂದೆಯೇ ಹೊರಟ. ಕಾಲಿನ ಮೇಲೆ ಕಾಲು ಹಾಕಿ ಸ್ಟೈಲ್ ಆಗಿ ಸೋಫಾದಲ್ಲಿ ಕುಳಿತಿದ್ದರು ಲಲಿತಮ್ಮ. ವಿಧಾನ್ ಬರುತ್ತಿರುವುದನ್ನು ಕಂಡು ಸರಿಯಾಗಿ ಕುಳಿತರು. ಅವರತ್ತ ಒಮ್ಮೆ ತೀಕ್ಷ್ಣವಾಗಿ ನೋಡಿದವನೇ ಏನೊಂದೂ ಮಾತನಾಡದೆ ಮಹಡಿ ಮೆಟ್ಟಿಲು ಹತ್ತತೊಡಗಿದ. ಅಬ್ಬಾ, ಇವನೇನು ಕಣ್ಣಲ್ಲೇ ಬೆಂಕಿ ಉಗುಳ್ತಾನೆ ನಮ್ಮನ್ನು ನೋಡಿದ್ರೆ. ನಾವೇನು ಇವರ ಶತ್ರುಗಳೇ? ಎಲ್ಲೋಗ್ತೀಯ ನನ್ನ ಮಗಳೇ ಈ ಮನೆ ಸೊಸೆ ಯಾವತ್ತಿದ್ರು, ನಕ್ಕರು ಲಲಿತಮ್ಮ. ಗೋಪಿ, ಹೊರಗಡೆ ಬ್ಯಾಗ್ ಇದೆ ನಂದು, ಎತ್ಕೊಂಡು ಬಾ ಎಂದರು. ಹೋಗು, ಈ ಮನೆ ಜನಕ್ಕೆ ಕಾರಿನಿಂದ ಇಳಿದು ಮನೆಗೆ ಬರೋದೇ ಕಷ್ಟ ಆಗಿದೆ. ಪಾಪ,
ಇನ್ನೆಲ್ಲಿಂದ ವ್ಯಾನಿಟಿ ಬ್ಯಾಗ್ ಎತ್ಕೊಂಡು ಬರೋದು? ಅದಕ್ಕೂ ಒಬ್ಬರು ಬೇಕು. ಪುಣ್ಯ ಮಾಡಿ ಹುಟ್ಟಿರ್ತಾರೆ ಕೆಲವು ಜನ. ತುಟಿ ಕೊಂಕಿಸಿ ಇಷ್ಟು ಹೇಳಿ ತನ್ನ ಪಾಡಿಗೆ ತಾನು ಮಹಡಿ ಮೆಟ್ಟಿಲು ಹತ್ತತೊಡಗಿದ. ಗೋಪಿ ಹೊರೆ ನಡೆದ, ಏನೂ ಮಾತನಾಡದೆ. ನೋಡು ನೋಡು ಹೆಂಗೆ ಮಾತಾಡ್ತಾನೆ, ಎಲ್ಲ ಅಣ್ಣ ಕೊಟ್ಟಿರೋ ಸಲ್ಗೆ ಗೊಣಗಿದರು ಲಲಿತಮ್ಮ. ದೊಡ್ಡದಾಗಿ ಹೇಳುವ ಧೈರ್ಯ ಇದ್ದರೆ ತಾನೇ. ತನ್ನ ರೂಮಿನತ್ತ ಬಂದವನ ದೃಷ್ಟಿ ತನ್ನಿಂದ ತಾನೇ ಆ ರೂಮಿನತ್ತ ನೆಟ್ಟಿತು ಒಂದು ಕ್ಷಣ. ಸ್ಟುಪಿಡ್. ತಲೆ ಕೊಡವಿ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿದ. ಅವನು ಎಲ್ಲಿಯೇ ಹೋದರೂ ಮನೆಗೆ ಬಂದೇ ಊಟ ಮಾಡುತ್ತಾನೆ. ಅದು ಅವನು ರೂಢಿಸಿಕೊಂಡು ಬಂದ ಪದ್ಧತಿ. ಊಟ ಮಾಡಿ ಸ್ವಲ್ಪ ಸಮಯ ರೆಸ್ಟ್ ತೆಗೆದುಕೊಂಡು ಮತ್ತೆ ತನ್ನ ಕೆಲಸಕ್ಕೆ ಹೊರಡುತ್ತಾನೆ ಅವನು. ಇದು ಅವನು ಮನೆಗೆ ಬಂದಾಗ ನಡೆದುಕೊಳ್ಳುವ ಪದ್ಧತಿ. ಇಂದೂ ಕೂಡ ಹಾಗೆಯೇ ರೆಸ್ಟ್ ತೆಗೆದುಕೊಳ್ಳಲು ರೂಮಿಗೆ ನಡೆದ ವಿಧಾನ್. ತನಗೆಂದು ಕೊಟ್ಟ ರೂಮಿನ ವ್ಯವಸ್ಥೆ, ಅದರ ಚಂದ ಎಲ್ಲವನ್ನ ನೋಡಿ ದಿಗ್ಭ್ರಮೆಯಾಗಿಬಿಟ್ಟಿತ್ತು ವಿಶಾಖಾಗೆ. ಯವ್ವ, ಇದೇನು ರೂಮ್ ಅದ ಏನು? ಇಲ್ಲ ಮನಿನ ಅದನ? ನಾನೊಬ್ಬಾಕಿ ಇರಾಕ ಇಷ್ಟು ದೊಡ್ಡ ರೂಮ್ ಕೊಟ್ಟಾರ? ಯವ್ವ, ನೆಲಕ್ಕೆ ಕಾಲಿಟ್ರ ನೆಲ ಕೊಳಿ ಆಗ್ಬಿಟ್ರ ಅಂತಂದು ಅಂಜಿಕೆ ಬರ್ತದಲ್ಲೋ ಯಪ್ಪ. ಈ ನಮೂನಿ ಬೆಳಗ್ಗೆ ಫಳಫಳ ಅಂತದಲ್ಲ ನೆಲ, ಹೆಂಗಾರ ಓಡಾಡ್ಲಿ ನಾನಿಲ್ಲಿ. ಯವ್ವ, ಇದೇನು ಹಿಂಗದ ರೂಮು? ಒಂದು ರೂಮ ಅರಮನೆ ಇದ್ದಂಗದಲ್ಲ. ನಾ ಹೆಂಗಿರುದವ ಈ ಮನೆಯಾಗ? ತಲೆ ಮೇಲೆ ಕೈ ಹೊತ್ತಳು ವಿಶಾಖ. ಭಯ, ಆತಂಕ, ಗಾಬರಿ ಎಲ್ಲವೂ ಒಟ್ಟೊಟ್ಟಿಗೆ ಆಗತೊಡಗಿದ್ದವು ಅವಳಿಗೆ. ರೂಮಿನ ಸುತ್ತ ಶತಪಥ ತಿರುಗತೊಡಗಿದ್ದಳು ವಿಶಾಖ. ಅದೇ ಸಮಯದಲ್ಲಿ ಅವಳ ಹಿಂಭಾಗ ಮಾತ್ರ ಕಂಡಿತ್ತು ವಿಧಾನ್ಗೆ. ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದವಳಿಗೆ ಅವನು ಬಂದು ಮಾತನಾಡಿದ್ದು ಕೇಳಿಸಿಯೇ ಇರಲಿಲ್ಲ. ಶಾಮು ಮಾಮ ಇಂದ ಹೊಂಟಾರ ಊರಿಗ, ರಾತ್ರಿ ಬಸ್ನಾಗ ಹೊರಡ್ತೀನಿ ಅಂದಾರ. ನಾವು ಒಬ್ಬಾಕಿನ ಎಲ್ಲಾನೂ ಸಂಭಾಳಿಸ್ತೀನ. ಇದೇ ಯೋಚನೆಯಲ್ಲಿ ಅವಳಿಗೆ ಬೇರೇನೂ ತೋಚುವಂತಿರಲಿಲ್ಲ. ಧೈರ್ಯ ಮಾಡಿ ಬಂದೇನಿ. ಹೆಂಗೂ ನೀರ್ನಾಗ ಇಳಿದ್ಮ್ಯಾಲ ಚಳಿ ಏನು ಮಳಿ ಏನು ನೋಡ ಬಿಡುನಂತ ತನಗೆ ತಾನೇ ಧೈರ್ಯ ತಂದುಕೊಂಡಳು. ಸಕಲ ಐಷಾರಾಮಿ ಸೌಕರ್ಯಗಳನ್ನು ಒಳಗೊಂಡಿತ್ತು ಅವಳ ರೂಮು ಕೂಡ. ದೊಡ್ಡದಾದ ಮಂಚ, ಮೆತ್ತನೆಯ ಹಾಸಿಗೆ, ಚಂದದ ಮೇಲು ಹೊದಿಕೆ, ಅಟ್ಯಾಚ್ಡ್ ಬಾತ್ರೂಮ್ ನೋಡಿ ಯವ್ವ, ಸ್ನಾನ ಮಾಡಿ ಹೊರಗೆ ಬರಕ ಇಷ್ಟೊಂದು ವ್ಯವಸ್ಥಿನ? ಭಗವಂತ, ದೊಡ್ಡ ಜನ ಅದಾರ, ದೊಡ್ಡ ವ್ಯವಸ್ಥೆ ಮಾಡ್ಕೊಂಡಾರ, ನಮ್ಗೆ ಯಾಕೆ ಬಿಡವ ಎಂದುಕೊಂಡಳು. ಆದರೂ ಹೆಂಗವ ನಾನು ಇಂಥ ಮನೆಯಾಗ ಹೊಂದ್ಕೊಳ್ಳೋದು? ಭಗವಂತ, ನೀನೇ ದಾರಿ ತೋರಿಸ್ಬೇಕಪ್ಪ. ಮೇಲೆ ನೋಡಿ ಕೈ ಮುಗಿದು ಬಾತ್ರೂಮಿನಿಂದ ಹೊರಬಂದಳು ವಿಶಾಖ. ಸ್ನಾನ ಮಾಡೋಕ್ಕೂ ಭಯವಾಯಿತು ಅಲ್ಲಿ ಅವಳಿಗೆ. ಹೊರಬಂದು ಕಾಟ್ ಮೇಲೆ ಕುಳಿತಳು. ಮುಂದೇನು ಅವಳಿಗೇನು ಮಾಡಬೇಕೆಂದೇ ತೋಚಲಿಲ್ಲ. ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತಾಗಿತ್ತು ಅವಳ ಸ್ಥಿತಿ. ಅವಳ ಬುದ್ಧಿಗೆ ಏನೆಂದರೆ ಏನೂ ಹೊಳೆಯದಂತಾಗಿತ್ತು. ಕುಳಿತಲ್ಲಿಯೇ ಕಣ್ಣು ಮುಚ್ಚಿ ಬಂದಿತ್ತು ಅವಳಿಗೆ. ಅಷ್ಟು ದೂರದಿಂದ ಬಂದ ದೈಹಿಕ ಆಯಾಸ ಜೊತೆಗೆ ಮಾನಸಿಕ ಆಯಾಸವೂ ಸೇರಿ ನಿದ್ರೆ ಆವರಿಸುತ್ತಿತ್ತು ಅವಳಿಗೆ. ಸಂಜೆ ಸುಮಾರು 5:30 ಆಸುಪಾಸಿನ ಸಮಯ. ಬುಲೆಟ್ ಗುಡುಗುಡು ಶಬ್ದದಿಂದ ಬೆಚ್ಚಿ ಎಚ್ಚರವಾಯಿತು ಅವಳಿಗೆ. ಒಂದು ಕ್ಷಣ ತಾನು ಎಲ್ಲಿ ಇದ್ದೇನೆ ಎಂದೇ ತಿಳಿಯಲಿಲ್ಲ. ಎದ್ದು ಕಿಟಕಿಯ ಹತ್ತಿರ ಬಂದು ನಿಂತಳು. ಬುಲೆಟ್ನಲ್ಲಿ ಹೋಗುತ್ತಿದ್ದವನ ಹಿಂಭಾಗ ಮಾತ್ರ ಕಂಡಿತು ಅವಳಿಗೆ. ಅಜಾನುಬಾಹು ದೇಹ, ಹಾರಾಡುತ್ತಿದ್ದ ನಯವಾದ ಕ್ರಾಫ್, ತಲೆಯನ್ನಪ್ಪಿದ್ದ ಹೆಲ್ಮೆಟ್ನ ಕೆಳಗಿನಿಂದ ಕಾಣುತ್ತಿತ್ತು. ಬಂಗಲೆಯ ಕಾಂಪೌಂಡ್ನಿಂದ ಹೊರಹೋಗುತ್ತಿತ್ತು ಅವನನ್ನು ಹೊತ್ತ ಬುಲೆಟ್. ಓ, ಯಾರೋ ಮನೆಗೆ ಬಂದಿದ್ರು ಅನ್ನಿಸ್ತದ ಅಂದುಕೊಂಡಳು ವಿಶಾಖ. ಅವಳಿಗೆ ತಿಳಿದಿಲ್ಲ, ಅವನೇ ಈ ಅರಮನೆಯ ರಾಜಕುಮಾರ ವಿಧಾನ್ ಕಾರ್ಯಪ್ಪ, ಮೇಜರ್ ವಿಧಾನ್ ಕಾರ್ಯಪ್ಪ ಎಂದು. ಅಸಲಿಗೆ ಅವಳಿಗೆ ಈ ಮನೆಯಲ್ಲಿ ಯಾರ್ಯಾರಿದ್ದಾರೆಂದೇ ತಿಳಿದಿರಲಿಲ್ಲ. ಗೋಪಿ, ಏ ಗೋಪಿ, ತನ್ನ ರೂಮಿನಿಂದ ಇಳಿದು ಬಂದು ಗೋಪಿಯನ್ನು ಕೂಗುತ್ತಿದ್ದರು ಲಲಿತಮ್ಮ. ಬಂದೆ ಅಮ್ಮವರೇ, ಓಡಿ ಬಂದಿದ್ದ ಅವನು. ಇಲ್ಲದಿದ್ದರೆ ಬಾಯಿಗೆ ಬಂದದ್ದನ್ನೆಲ್ಲ ಹೇಳುತ್ತಿದ್ದರು ಅವನಿಗೆ. ತನ್ನನ್ನು ಅಮ್ಮವರೇ ಅಂತಾನೇ ಕೂಗಬೇಕು ಎಂದು ಅವನಿಗೆ ಆದೇಶಿಸಿದ್ದರು. ಅದಕ್ಕೆ ಅವನು ವಿಧಾನ್ಗೆ ಅಣ್ಣ, ಕಾರ್ಯಪ್ಪನವರಿಗೂ ಅಣ್ಣ ಎಂದಂತೆ ಇವರಿಗೆ ಅನ್ನುತ್ತಿರಲಿಲ್ಲ. ಯಾರೋ ಬಂದಂಗಿದ್ದಾರೆ ಮನೆಗೆ. ಆ ರೂಮ್ನ ಬಾಗಿಲು ತೆರೆದ ಶಬ್ದವಾಗ್ತಿತ್ತು. ಯಾರು ಬಂದಿದ್ದಾರೆ ಕೇಳಿದರು. ಅಜ್ಜಿನ ನೋಡ್ಕೊಳ್ಳೋಕ್ಕೆ ಒಬ್ಬರು ಬರ್ತಾರೆ ಅಂದಿದ್ರಲ್ಲ, ಆ ಒಕ್ಕ ಬಂದವ್ರೆ ಅಮ್ಮವ್ರೆ ಎಂದ. ನಾನೇ ನೋಡ್ಕೊಳ್ತಾ ಇದ್ದೆ, ನನಗೂ ಕೆಲಸ ಇದೆಯಲ್ಲಪ್ಪ, ಫ್ರೀನೇ ಸಿಗಲ್ಲ. ಹೋಗ್ಲಿ ಬಿಡು, ಯಾರೋ ಬಂದಿದ್ದಾರೆ ಅಂದ್ಯಲ್ಲ, ಅವಳೇ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಮ್ಮನನ್ನು. ತಾನೇ ಏನೋ ನೋಡ್ಕೊಂಡ್ಬಿಡ್ತಿದ್ದೆ ಅನ್ನೋ ಥರ ದೊಡ್ಡದಾಗಿ ಮಾತನಾಡಿದರು ಲಲಿತಮ್ಮ. ಇವಮ್ಮಂಗೆ ಊರು ಸುತ್ತಕ್ಕೆ ಟೈಮ್ ಸಾಲಕ್ಕಿಲ್ಲ, ಇನ್ನು ಅಜ್ಜಿನ ನೋಡ್ಕೋತಿತ್ತಂತೆ. ಕಿವಿ ಮೇಲೆ ದಾಸವಾಳ ಇಡ್ತವಳೆ ಎಂದು ಗೊಣಗಿದ ಗೋಪಿ. ಶ್ಯಾಮರಾಯರು ಸಂಜೆ 7 ಗಂಟೆ ಸುಮಾರಿಗೆ ವಿಶಾಖಳ ರೂಮಿನತ್ತ ಬಂದಿದ್ದರು. ಅಲ್ಲಿವರೆಗೂ ಕಾರ್ಯಪ್ಪನವರ ಜೊತೆ ಮಾತನಾಡುತ್ತಿದ್ದರು ಕೆಳಗಡೆ ಇರುವ ಅವರ ರೂಮಿನಲ್ಲಿ. ಅವ್ವ, ವಿಶು, ಶಾಮು ಮಾಮ ಬನ್ನಿ. ಅವಳ ಬಂದು ಅಲ್ಲಿಯೇ ಇದ್ದ
ಒಂದು ಕುರ್ಚಿಯಲ್ಲಿ ಕುಳಿತರು. ವಿಶು, ರಾತ್ರಿ ಬಸ್ನಾಗ ನಾನು ಹೊಣ್ತೀನವ. ಈ ಮನೆ ಜನ ಭಾಳ ಒಳ್ಳೆಯವ್ರದಾರ. ನೀನು ಶಾಣ್ಯಾಕಿ ಚಲೋತ್ನಂಗೆ ಹೊಂದ್ಕೊಂಡು ಹೋಗವ. ಹಾಗೂ ಏನಾರ ಸಮಸ್ಯೆ ಆತಂದ್ರೆ ನನಗೆ ಫೋನ್ ಹಚ್ಚು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಆತ, ನಾನು ಕಾರ್ಯಪ್ಪನವರ ಹತ್ರ ಎಲ್ಲ ಹೇಳೀನಿ. ನೀ ಮನೆ ಕಡಿದೇನು ಚಿಂತೆ ಮಾಡಬೇಡ ವಿಶು, ನಾನು ಅದೀನಿ, ನೋಡ್ಕೋತೀನಿ ಎಂದರು. ವಿಶಾಖಾಗೆ ಕಣ್ತುಂಬಿ ಬಂತು. ತಾನು ಒಂಟಿ ಇನ್ನು ಮುಂದೆ ಈ ಮನೆಯಲ್ಲಿ ಎನ್ನಿಸಿ ಭಯವಾಯಿತು ಅವಳಿಗೆ. ಅಳ್ಬಾಡವ, ನೀ ಹತ್ರ ನಾ ಹೆಂಗೆ ಹೋಗುದೇಳು, ಧೈರ್ಯವಾಗಿರ್ಬೇಕು, ಇಲ್ಲ ಅಂದ್ರೆ ಬಂದ್ಬಿಡು ನನ್ನ ಕೂಡ ಎಂದರು ಶಾಮರಾಯರು. ಇಲ್ಲ ಶಾಮು ಮಾಮ, ನಾನು ಅಳಂಗಿಲ್ಲ ಎಂದು ಕೈಯಿಂದ ಕಣ್ಣು ಒರೆಸಿಕೊಂಡಳು. ಏನಾದರೂ ಆಗಲಿ ತಾನು ಇಲ್ಲೇ ಕೆಲಸ ಮಾಡುವ ನಿರ್ಧಾರ ಮಾಡಿದ್ದಳು ವಿಶಾಖ. ಅವಳ ಮಾವ ಕಾಶಿಯಿಂದ ತಪ್ಪಿಸಿಕೊಳ್ಳುವುದು ಅವಳ ಮುಖ್ಯ ಉದ್ದೇಶ. ಮನೆಯ ಪರಿಸ್ಥಿತಿಯೂ ಒಂದು ಕಾರಣ ಅವಳ ಈ ನಿರ್ಧಾರಕ್ಕೆ. ಮನೆ ಕಡೆ ಜೋಪಾನ ಶಾಮು ಮಾಮ, ಅಮ್ಮ ಹುಷಾರು ಎಂದಳು ಅಳುವ ಧ್ವನಿಯಿಂದ. ಸರಿ ನನ್ನವ್ವ, ನೀನು ಜೋಪಾನ. ನೋಡು, ಅಜ್ಜಿ ಕೂಡ ಇರೋದಷ್ಟೇ ನಿನ್ನ ಕೆಲಸ ಅಷ್ಟ. ಅವ್ರ ಕೆಲಸದಾಗ ನೆರವಾಗೂ ಅಷ್ಟ. ಬ್ಯಾರೆ ಏನೋ ವಿಷಯದಾಗ ತಲೆ ಹಾಕಕ್ಕೆ ಹೋಗಬೇಡ. ದೊಡ್ಡ ಜನ ಅದಾರೋ ಹೆಂಗೋ ಏನೋ, ನಮ್ಮ ಹುಷಾರ್ನಾಗ ನಾವಿರಬೇಕು, ಬುದ್ಧಿವಾದ ಹೇಳಿದರು ಅವಳಿಗೆ. ಬರೀದೇ ತಲೆ ಅಲ್ಲಾಡಿಸಿದ್ದಳು ವಿಶಾಖ. ಸರಿ ವಿಶು, ಊಟ ಮಾಡಿ ಹೋಗ್ತೇನಿ, ಅಲ್ಲಿ ತನಕ ಕೆಳಗಿರ್ತೇನೆ, ನೀನು ಊಟಕ್ಕೆ ಬರ್ತೀಯಲ್ಲವಾ ಎಂದು ಕೆಳಗಡೆ ಹೊರಟರು ಶಾಮುರಾಯರು. ತನ್ನ ರೂಮಿನ ಬಾಗಿಲು ಮುಚ್ಚಿ ಬಿಕ್ಕಿದ್ದಳು ವಿಶಾಖ. ಈ ಮನೆ ಜನ ಎಲ್ಲ ಹೊಸಬರು, ಯಾರು ಹೇಗೋ ಏನೋ. ಅಸಲಿಗೆ ಎಷ್ಟು ಜನರಿದ್ದಾರೆ ಮನೆಯಲ್ಲಿ ಏನೂ ತಿಳಿದಿಲ್ಲ ನನಗೆ. ಈಗ ಶಾಮು ಮಾಮ ಕೂಡ ಹೋದರೆ ನಾನು ಒಂಥರ ಅನಾಥೆ. ಇಷ್ಟು ದೊಡ್ಡ ಮನೆಯಲ್ಲಿ ತನ್ನವರು ಎನ್ನುವವರು ಯಾರೂ ಇಲ್ಲ, ಇರಬಲ್ಲೆನೇ ತಾನು. ಇಂಥದ್ದೇ ಚಿಂತೆ ಅವಳ ತಲೆಯ ತುಂಬೆಲ್ಲ. ಅಮ್ಮನ ನೆನಪು ಅತಿಯಾಗಿ ಕಾಡಿತು ಅವಳಿಗೆ. ಅವರಿಗೆ ಇಷ್ಟವೇ ಇರಲಿಲ್ಲವಲ್ಲ ಅವಳು ಕೆಲಸಕ್ಕೆ ಬೇರೆ ಕಡೆ ಹೋಗೋದು. ಅಮ್ಮನ ಮಾತು ಕೇಳಬೇಕಾಗಿತ್ತು ತಾನು ಎನ್ನಿಸಿತು ಒಂದು ಕ್ಷಣ ಅವಳಿಗೆ. ಮರುಕ್ಷಣವೇ ಇಲ್ಲ ಇದೇ ಸರಿ. ಮನೆ, ತಂಗಿಯರ ಓದು, ಕಾಶಿ ಮಾಮನ ಕಾಟ ಇವೆಲ್ಲ ನೆನಪಾಯಿತು ಅವಳಿಗೆ. ಎಲ್ಲ ರೀತಿಯಿಂದಲೂ ಇದೇ ಸರಿ ಎನಿಸಿತ್ತು ಅವಳಿಗೆ. ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡಳು ವಿಶಾಖ. ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ.